ದಯವಿಟ್ಟು ನಮ್ಮ ಹುಡುಗರು ಎದೆ ತೀಸಿ ಹೇಳಬೇಕು ಐ ಆಮ್ ಎನ್ ಇಂಡಿಯನ್ ಅಂತ ಹೇಳಬೇಕು. ಹಂಗೆ ಹೇಳೋಂಗೆ ನಾವು ಮಾಡೋಣ್ರಿ. ಅದು ಬಹುದೊಡ್ಡ ಮೌಲ್ಯ ಭಾರತಕ್ಕೆ ಬೇಕಾದದ್ದು ಈಗ, ದೇಶ ಪ್ರೇಮ ಅಲ್ವಾ. ನಾ ಹೇಳೋದು ದಯವಿಟ್ಟು ಮಕ್ಕಳಲ್ಲಿ ತುಂಬಿಸ್ರಿ. ಇವತ್ತಿನ ಅಸೆನ್ಷಿಯಲ್ ಡ್ಯೂಟಿ ಆಗಬೇಕಾದದ್ದು ನಮ್ಮ ಮಕ್ಕಳೊಳಗೆ ದೇಶಾಭಿಮಾನ ಅನ್ನೋದು ಕುದಿಬೇಕು. ನಮಗೆ ಸ್ವಾತಂತ್ರ್ಯ ಹಾಗೆ ಪುಕಟ್ ಬಂದಿಲ್ಲ, ಸಾವಿರಾರು ಜನ ಜೀವ ಕೊಟ್ಟಾರ್ರಿ. ಆ ಹುಡುಗ ಮದನ್ಲಾಲ್ ಧಿಂಗ್ರಾ ಅಂತ ಹುಡುಗ, ಇಂಗ್ಲೆಂಡ್ನಲ್ಲಿ ಓದಂಥ ಹುಡುಗ, ಭಾರಿ ಶ್ರೀಮಂತ ಹುಡುಗ, ಮನಸ್ಸು ಮಾಡಿದ್ರೆ ಬೇಕಾದಂಗೆ ಆರಾಮಾಗಿರ್ಬೋದಾಗಿತ್ತು. ಅವ ಸಿಟ್ಟು ಬಂತು, ಅಲ್ಲಿ ಇಂಗ್ಲೆಂಡ್ನಾಗ ಓದ್ದವ, ಅವ ಮಿಲಿಟ್ರಿ ಆಫೀಸರ್ ಇದ್ದಾನ, ಅವ ಬಂದಾನವ, ಏನು ಮಾಡಿದಕ್ಕೆ ಅಂದ ಅವನು. ಒಂದು ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡ್ಯಾನ, ಅಡವ್ಯಾಗ ಹೋಗಿ ಪಿಸ್ತೂಲ್, ಅವ್ನು ಗೊತ್ತಿಲ್ಲ, ಅಭ್ಯಾಸ ಇಲ್ಲ ಪಾಪ. ಒಂದು ತಿಂಗಳು ಪ್ರಾಕ್ಟೀಸ್ ಮಾಡ್ಯಾನ ಹೆಂಗೆ ಹೊಡಿದು ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಬಂದೂಕ್ ತೊಗೊಂಡು ಒಂದು ಫಂಕ್ಷನ್ ಇದ್ದಾಗ ಮುಂದಿನ ಸಾಲಿನಾಗ ಕೂತಿದ್ದವ ಮಿಲಿಟ್ರಿ ಇವರು ಬ್ರಿಟಿಷ್ ಆಫೀಸರು. ಅವನು ಮುಂದೆ ಹೋದ, ಟಕ್ ಅಂತ ಗುಂಡು ಹಾಕಿದ, ಸತ್ತು ಹೋದ. ಅವನ ಜಡ್ಜ್ ಕೇಳಿದಂತ, ನಿನಗೇನಾದರೂ ದುಃಖ ಅದೇನು ಹೊಡೆದದ್ದಕ್ಕೆ ಅಂತ ಕೇಳಿದಂತ. ದುಃಖ ಅದೇ ರೀ ಎಂದವ. ಏನು ದುಃಖ? ಸುಳ್ಳು ಒಂದು ತಿಂಗಳು ಪ್ರಯತ್ನ ಮಾಡಿದೆ ಹೋಗಿ ನಾವು ಈ ಮುಂದೆ ಕೂತು ಹೊಡಿಲಿಕ್ಕೆ ಪ್ರಾಕ್ಟೀಸ್ ಆಗಬೇಕಾಗಿತ್ತು ನನಗೆ, ಸುಳ್ಳು ಒಂದು ತಿಂಗಳು ವೇಸ್ಟ್ ಮಾಡಿದೆ, ಹೊಡೆದು ಹಾಕ್ತಿದ್ದೆ ಅವದ್ದೆ ಅಂತ ರಿಗ್ರೆಟ್ ಇಲ್ಲ ನಮ್ಗೆ. ಗಲ್ಲಿಗೇರಿಸಿದ್ರು ಅವ್ನು ನೆನೆಸ್ತೇವೆ ನಾವು ನಮ್ದು ಒಂದು ಸಣ್ಣ ಕೆಲಸ ಕೊಡಂಗಿಲ್ಲ, ಬಂದು ಬಿಟ್ಟು ಕೊಡೋದಿಲ್ಲ ನಾನು. ನಂದಪ್ಪ ತೆಗೆದಿಡ್ರಿ, ಅದನ್ನು ನಮ್ಮದು ತೆಗೆದಿಡ್ರಿ ಅಂತೀವಿ. ಸಣ್ಣ ಹುಡುಗರು 24-25 ಹುಡುಗರು ತಮ್ಮ ಜೀವನ ಬಾಳೆಯಲ್ಲಿ ಹೆಂಗೆ ಬಿಸಾಕಿಬಿಟ್ಟು ಹೋದ್ರಲ್ಲ ದೇಶಕ್ಕೋಸ್ಕರ, ಅವ್ರು ನೆನೆಸೋದು ಬೇಡ, ನೆನೆಸ್ಬೇಕು ನಾವು, ಮಕ್ಕಳಿಗೆ ಹೇಳ್ಬೇಕಂತ. ಇದೊಂದು ಬಹುದೊಡ್ಡ ಮೌಲ್ಯ ನಮಗೆ ಕಾಡೋದು ಈಗ 21ನೇ ಶತಮಾನದಾಗ. ಹಿಂಗೆ ಹೇಳ್ಕೊತ ಹೋದ್ರೆ ಮೌಲ್ಯ ಪರಂಪರೆ ದೊಡ್ಡದಾಗ್ತದೆ. ನಂದು ಒಂದೇ ವಿನಂತಿ, ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗತ್ತೋ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೋ ಅದು ಮೌಲ್ಯ. ಮೌಲ್ಯ ಅಂದ್ರೆ ನಡವಳಿಕೆ, ಮಾತು, ಭಾಷಣ ಅಲ್ಲ. ನಾನು ನಡಿಬೇಕು ಹಾಗೆ. ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗ್ತದೋ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೋ ಅದು ಮೌಲ್ಯ. ನನಗೇನೋ ಬೇಕು, ಇವ್ರ ಕಡೆ ಕಸ್ಕೊಂಡ್ಬಿಡ್ತೇನೆ, ನನಗೇನೋ ಖುಷಿ ಆಯ್ತು, ಅವ್ರಿಗೆ ಆತೇನೋ ಇಲ್ಲ, ಹಂಗಾದ್ರೆ ಮೌಲ್ಯ ಅಲ್ಲ. ಯಾವ ನಡವಳಿಕೆ ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಅಂಥ ನಡವಳಿಕೆಯನ್ನು ಮಕ್ಕಳಲ್ಲಿ ನಾವು ತುಂಬೋದಾದ್ರೆ 2050 ಹೊತ್ತಿಗೆ ನನ್ನ ಭಾರತ ಅತ್ಯಂತ ಪ್ರಪಂಚದ, ನಾವು ಅಂದ್ಕೊಂಡಿದ್ದೀವಿ ಗುರು ಆಗಬೇಕು, ಪ್ರಪಂಚದ ಗುರು ಆಗಿತ್ತು ಒಂದ್ಸಲ, ಈಗ ಪ್ರಪಂಚದ ಗುರು ಆಗಬೇಕು ಅಂತ ಆಸೆ ಅದ. ಅದಾಗಬೇಕಾದ್ರೆ ನಾವೆಲ್ಲರೂ ಹಠ ತೊಟ್ಟು ಈ ಮಕ್ಕಳೊಳಗೆ ತುಂಬಬೇಕು. ನಾವು ನನ್ನ ದೇಶ, ಇದು ನನ್ನ ದೇಶ, ನಾನು ಅಭಿಮಾನ ಪಡಬೇಕು, ಇದ್ರ ಬಗ್ಗೆ ಬರೀ ಟೀಕಾ ಮಾಡ್ಕೊಂಡು ಕೂತರೆ ಆಗೋದಿಲ್ಲ ಅಂತ ಹೇಳಿದಾಗ ನನ್ನ ದೇಶ ಜಗತ್ತಿನ ಗುರು ಆಗ್ತದೆ ಅನ್ನೋ ನಂಬಿಕೆ ನನಗದ. ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ನಮಸ್ಕಾರ.